ಬಿಜೆಪಿಯ ಆಪರೇಷನ್ ಕಮಲ ವಿಚಾರಕ್ಕೆ ಇವತ್ತು ಸಿಎಂ ಕುಮಾರಸ್ವಾಮಿ ಮೊದಲ ಬಾರಿಗೆ ಸ್ಫೋಟಕವಾದಂಥ ಮಾಹಿತಿಯನ್ನು ಹೊರಗೆ ಹಾಕಿದರೆ ಇದು ಕಿಂಗ್ ಪಿನ್ಗಳ ಮೂಲಕ ಬಿಜೆಪಿ ಶಾಸಕರನ್ನು ಖರೀದಿಗೆ ಹೊರಟಿದೆ. ಸೊ ಇದು ಹೊಸ ಬಾಂಬ್. ಹಾಗಾದರೆ ಬಿಜೆಪಿ ಇದ್ರ ಬಗ್ಗೆ ಬಹಳ ಕಠೋರವಾದಂಥ ಮಾತುಗಳಲ್ಲಿ ಅದನ್ನು ಅಲ್ಲಗಳಿದೆ. ಅಷ್ಟೇ ಅಲ್ಲ, ಈ ಆಪರೇಷನ್ ಕಮಲದ ವಿಚಾರದಲ್ಲಿ ಸಿಎಂ ಕುಮಾರಸ್ವಾಮಿ ಮತ್ತೊಂದು ಕಡೆ ಬಿಜೆಪಿ ನಡುವಿನ ವಾರ್ ಶುರುವಾಗಿದೆ. ಹಾಗಾದರೆ ಸರ್ಕಾರ ಇದು ಗಾಳಿಯಲ್ಲಿ ಗುಂಡು ಹಾರಿಸ್ತಾ ಸಿಎಂ ಕುಮಾರಸ್ವಾಮಿಯವರು ತಮ್ಮ ಅಸ್ತಿತ್ವದ ಪ್ರಶ್ನೆಗಾಗಿ ಇಂಥದ್ದು ಅಂತಂದ್ರೆ ಹಾಗಾದರೆ ದಾಖಲೆಗಳಿದ್ರೆ ಅದನ್ನು ಬಿಡುಗಡೆ ಮಾಡಿದ ಬಿಜೆಪಿ ಹೇಳಿದೆ. ಇದು ಬಿಜೆಪಿ ವರ್ಸಸ್ ಮೈತ್ರಿ ಸರ್ಕಾರದ ನಡುವಿನ ಆಪರೇಷನ್ ವಾರ್. ಸರ್ಕಾರ ಕೆಡವೋ ಕಿಂಗ್ ಪಿನ್ಗಳ ಬಗ್ಗೆ ಗೊತ್ತಿದೆ, ಬೆಂಕಿ ಇಟ್ಟವರು ಗೊತ್ತು, ಸುಮ್ಮನೆ ಕೂತಿಲ್ಲ. ಅದೆಲ್ಲ ನಡೀತಾ ಇದೆ, ಅವೆಲ್ಲ ನಡೀತಾ ಇದೆ, ಗೊತ್ತಿದೆ. ನನಗೇನು ಗೊತ್ತಿಲ್ವೇ? ನಾನು ಸುಮ್ಮನೆ ಕೂತಿರ್ತೀನಿ. ಆ ಹಣ ಎಲ್ಲೆಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರೆ, ಯಾರ್ಯಾರಾದ್ರ ಹಿಂದೆ ಇರ್ತಕ್ಕಂಥ ಕಿಂಗ್ ಪಿನ್ಗಳು ದುಡ್ಡನ್ನು ಸಂಗ್ರಹ ಮಾಡಲಿಕ್ಕೆ, ಅದು ಎಲ್ಲದಕ್ಕೂ ನಾನು ಏನೇನು ಕ್ರಮ ತೆಗೆದುಕೋಬೇಕು ಕಾನೂನಿನ ದೃಷ್ಟಿ ಒಳಗೆ ಏನೇನು ಮಾಡ್ಬೇಕು ಪ್ರಾರಂಭ ಮಾಡ್ತೀನಿ, ಸುಮ್ಮನೆ ಇರ್ತೀನ. ಕೇಳಿದ್ರಲ್ಲ ಸಿಎಂ ಹೇಳಿದ ಮಾತನ್ನ. ಆಪರೇಷನ್ ಕಮಲಕ್ಕೆ ಬಿಜೆಪಿ ಮುಂದಾಗಿದೆ. ಅದಕ್ಕೆ ಹಣದ ಹೊಳೆಯನ್ನ ಕಿಂಗ್ ಪಿನ್ಗಳ ಮೂಲಕ ಹರಿಸ್ತಿದೆ ಅಂತ ಸಿಎಂ ನೇರವಾಗಿ ಆರೋಪ ಮಾಡಿದ್ರು. ಸಿಎಂ ಕೊಟ್ಟ ಸ್ಟೇಟ್ಮೆಂಟ್ನ ಹಿಂದಿನ ರಹಸ್ಯ ಕೆದಕಿದಾಗ ಸಿಕ್ಕಿದ್ದು 4 ಕಿಂಗ್ ಪಿನ್ಗಳು ಹಾಗೂ 3 ಬಿಜೆಪಿ ಪ್ರಭಾವಿ ನಾಯಕರು. ಕಿಂಗ್ ಪಿನ್ ನಂಬರ್ 1 ನಾರ್ವೆ ಸೋಮಶೇಖರ್ ಎಟ್ ಜಿಮ್ ಸೋಮ, ಕನ್ನಡದ ಖ್ಯಾತ ನಟಿ ದಾಮಿನಿ ಪತಿ. ಬಡ್ಡಿ ವ್ಯವಹಾರ, ಇಸ್ಪಿಟ್ ದಂಧೆ, ಕೊಲೆ ಆರೋಪ, ರೌಡಿಸಂ ಹಿನ್ನೆಲೆ ರೌಡಿ ಶೀಟರ್ ಲಿಸ್ಟ್ಗೆ ಸೇರ್ಪಡೆ. ಬಿಜೆಪಿಯಿಂದ ಸ್ಪರ್ಧೆ, ಸಕಲೇಶಪುರದಲ್ಲಿ ಸೋಲು. ಉದ್ಯಮಿ ಗಣೇಶ್ಗೆ ಬಡ್ಡಿಗೆ ಹಣ ಕೊಟ್ಟು ಎಸ್ಟೇಟ್ ಕಿತ್ತುಕೊಂಡಿದ್ದ ಆರೋಪ. ಸಾಲ ತೀರಿಸಲಾಗದೆ ಪತ್ನಿ, ಮಗನನ್ನ ಗುಂಡಿಟ್ಟು ಕೊಂದಿದ್ದ ಗಣೇಶ್. ಕಿಂಗ್ ಪಿನ್ ನಂಬರ್ 2 ವಿಜಯ್ ಕಿರಗಂದೂರು, ಮಾಸ್ಟರ್ ಪೀಸ್ ರಾಜಕುಮಾರ ಸಿನಿಮಾ ನಿರ್ಮಾಪಕ. ಬಿಬಿಎಂಪಿ ವಾರ್ಡ್ ಕಳಪೆ ಕಾಮಗಾರಿ ಆರೋಪಿ. ಲೋಕಾಯುಕ್ತದಲ್ಲಿ ಹಲವು ದೂರು ದಾಖಲು. ಮಾಜಿ ಡಿಸಿಎಂ ಆರ್ ಅಶೋಕ್ ಪರಮ ಶಿಷ್ಯ. ಶ್ರೀಲಂಕಾ ಸೇರಿ ಹಲವೆಡೆ ಕ್ಯಾಸಿನೋ ವ್ಯವಹಾರ. ಕಿಂಗ್ ಪಿನ್ ನಂಬರ್ 3 ಉದಯ್ ಎಟ್ ಉದಯ್ ಗೌಡ, ಇಸ್ಪಿಟ್ ದಂಧೆ, ಶ್ರೀಲಂಕಾದಲ್ಲಿ ಕ್ಯಾಸಿನೋ ದಂಧೆ. ಐಟಿ ದಾಳಿ ವೇಳೆ ಕಾರಿನ ಗ್ಯಾರೇಜ್ನಲ್ಲಿ 7 ಕೋಟಿ ನಗದು ಪತ್ತೆ. ಶ್ರೀಲಂಕಾ ಪೊಲೀಸರಿಂದಲೂ ವಿಚಾರಣೆಗೆ ಒಳಪಟ್ಟಿದ್ದ ವ್ಯಕ್ತಿ. ಕಿಂಗ್ ಪಿನ್ ನಂಬರ್ 4 ಫೈಟರ್ ರವಿ ಆಲಿಯಾಸ್ ಮಲ್ಲಿಕಾರ್ಜುನ್, ಕ್ರಿಕೆಟ್ ಬೆಟ್ಟಿಂಗ್, ರಿಯಲ್ ಎಸ್ಟೇಟ್ ದಂಧೆ ರೂವಾರಿ. ಜಾರಿ ನಿರ್ದೇಶನಾಲಯದಿಂದಲೂ ತನಿಖೆ ನಡೆದಿತ್ತು. ಇವರನ್ನ ಮುಂದಿಟ್ಕೊಂಡು ಬಿಜೆಪಿಯ 3 ನಾಯಕರು ಆಪರೇಷನ್ ಕಮಲಕ್ಕೆ ಹಣ ಹೊಂದಿಸುತ್ತಿದ್ದಾರೆ. ಇವರ ಹಿಂದೆ ಇರುವುದು ಬಿಜೆಪಿ ನಾಯಕರು ಅಂತ ಸಿಎಂ ಪರೋಕ್ಷವಾಗಿ ಆರೋಪಿಸಿದ್ರು. ಆ ನಾಯಕರೇ ಆರ್ ಅಶೋಕ್, ಸಿಪಿ ಯೋಗೇಶ್ವರ್, ಮಲ್ಲೇಶ್ವರಂ ಶಾಸಕ ಅಶ್ವಥ್ ನಾರಾಯಣ್. ನಾರ್ವೆ ಸೋಮನಿಗೆ ಸಕಲೇಶ್ಪುರದ ಬಿಜೆಪಿ ಟಿಕೆಟ್ ಕೊಡಿಸಿದ್ದು ಸಿಪಿ ಯೋಗೇಶ್ವರ್ ಎಂಬ ಮಾತಿದೆ. ಸೋಮಶೇಖರ್, ಫೈಟರ್ ರವಿ ಜೊತೆಗೆ ಉದಯ್ ಗೌಡ ಎಲ್ಲರೂ ಬಡ್ಡಿ ವ್ಯವಹಾರದಲ್ಲಿ ಭಾಗಿಯಾಗಿದ್ರು ಅಂತ ಗೊತ್ತಾಗಿದೆ. ಅಷ್ಟೇ ಅಲ್ಲ, ಆಪರೇಷನ್ ಕಮಲಕ್ಕೆ ತಯಾರಿ ನಡೆಸ್ತಿರೋ ಕಿಂಗ್ ಪಿನ್ಗಳಿಗೆ ಕೆಲವು ಅಧಿಕಾರಿಗಳು ಸಾಥ್ ಕೊಟ್ಟಿದ್ದಾರೆ ಅಂತ ಸಿಎಂ ಹೇಳಿದ್ದು, ಪೊಲೀಸ್ ಇಲಾಖೆಗೆ 2 ದಿನದಲ್ಲಿ ಭರ್ಜರಿ ಸರ್ಜರಿ ಮಾಡೋಕು ತಯಾರಾಗಿದ್ದಾರೆ. ಒಟ್ನಲ್ಲಿ ಆಪರೇಷನ್ ಕಮಲಕ್ಕೆ ಆಪರೇಷನ್ ಮಾಡೋಕೆ ಸಿಎಂ ಸಕಲ ರೀತಿಯಲ್ಲೂ ಸಜ್ಜಾದಂತೆ ಕಾಣಿಸ್ತಿದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಹಾಗಾದ್ರೆ ಇಂಥದ್ದೊಂದು ದೊಡ್ಡ ಪ್ರಮಾಣದ ಡೀಲ್ಗೆ ನಡೀತಾ ಇದ್ರೆ ಪ್ರಯತ್ನ, ಅದನ್ನ ಸರ್ಕಾರದ ಮುಖ್ಯಸ್ಥರಾಗಿರ್ತಕ್ಕಂಥವ್ರು ಸಿಎಂ ಅದನ್ನು ಬಹಿರಂಗಪಡಿಸಬೇಕು. ಯಾಕಂದರೆ ಅವ್ರ ಹತ್ರ IT ಇದೆ, COD ಇದೆ, ACB ಇದೆ. ಇದನ್ನು ಜನರ ಮುಂದೆ ಇಡ್ತಕ್ಕಂಥದ್ದು ಕೂಡ ಸರ್ಕಾರದ ಕರ್ತವ್ಯ. ಜನ ಅರ್ಥ ಮಾಡ್ಕೋಬೇಕು, ಜನಕ್ಕೆ ಗೊತ್ತಾಗಬೇಕು. ಇನ್ನೊಂದು ಕಡೆ ಪ್ರಭಾವಿ ಮಂತ್ರಿ ನೀರಾವರಿ ಸಚಿವ DK ಶಿವಕುಮಾರ್ ಕೂಡ ಈ ಕಿಂಗ್ ಪಿನ್ ವಿಚಾರವನ್ನು ಅವರು ಬೆಂಬಲಿಸಿದ್ದಾರೆ. ಹೌದು, ಇದು ಕುಮಾರಸ್ವಾಮಿಯವರಿಗೆ ಸಿಎಂ ಅವರಿಗೆಲ್ಲವೂ ಕೂಡ ಮಾಹಿತಿ ಇದ್ದಲೇ ಇಂಥದ್ದೊಂದು ಹೇಳಿಕೆ ಕೊಟ್ಟಿದ್ದಾರೆ, ನೋಡ್ತಾ ಇರಿ ಮುಂದೆ. ಅಂದರೆ ಕುಮಾರಸ್ವಾಮಿಯವರ ಈ ಹೇಳಿಕೆಗೆ ಅವರ ಸಂಪುಟದ ಹಿರಿಯ ಸಚಿವರು DK ಶಿವಕುಮಾರ್ ಬೆಂಬಲಿಸಿದ್ದಾರೆ. ಪಾಪ ಅವ್ರು ಏನು ಬೇಕಾದ್ರೂ ನಮ್ಮ ಹೆಸರು ಉಪಯೋಗಿಸ್ಕೊಂಡು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದೆಮ್. ನಾನು ಈಗೇನು ಮಾತಾಡೋಕ್ಕೆ ಹೋಗಲ್ಲ. ಅವ್ರು ಏನು ಬೇಕಾದ್ರೂ ಯಾರ ಮೇಲೆ ಬೇಕಾದ್ರೂ ಹೇಳಲಿ. BJP ಅವ್ರು ತಿಳ್ಕೊಂಡಿದ್ದಾರೆ ನಮಗೇನು ಗೊತ್ತಿಲ್ಲ ಅಂತ. ಯಾರ್ಯಾರು ಏನೇನು ಆಮಿಷ ಒಡ್ಡಿದ್ದಾರೆ, ಯಾರ್ಯಾರ ಹತ್ರ ಏನೇನು ಮಾತಾಡಿದ್ದಾರೆ ಅಂತೇಳಿ ಅಧ್ಯಕ್ಷರಿಗೂ ಗೊತ್ತಿದೆ, ಡೆಪ್ಟಿ CMಗೂ ಗೊತ್ತಿದೆ, ಮುಖ್ಯಮಂತ್ರಿಗಳಿಗೂ ಗೊತ್ತಿದೆ. ನಾನು ಅದಕ್ಕೆ ಈಗ ಸದ್ಯಕ್ಕೆ ನಾನು ಮಾತಾಡೋಕ್ಕೆ ಹೋಗೋದು. ಅವರು ಮುಖ್ಯಮಂತ್ರಿಗಳು
ನಮ್ಕಿನ್ನ ಜಾಸ್ತಿ ಇನ್ಫಾರ್ಮೇಶನ್ ಅವ್ರಿಗೆ ಇರ್ತದೆ. ಚೀಫ್ ಮಿನಿಸ್ಟರ್ ಮಾತಾಡಿದ್ರಿ, ಅವ್ರು ಚೀಫ್ ಮಿನಿಸ್ಟರ್ ಮಾತಾಡಿದ್ಮೇಲೆ ಏನೋ ಮಾಹಿತಿ ಇಲ್ಲದೆ ಅವ್ರು ಮಾತಾಡ್ತಾರ. ಇನ್ನು ಸಿಎಂ ಕುಮಾರಸ್ವಾಮಿ ಸಿಡಿಸಿದಂಥ ಈ ಬಾಂಬ್ ಇದೆಯಲ್ಲ, ಇದು ರಾಜಕೀಯ ವಲಯದಲ್ಲಿ ಅಲ್ಲೋಲ ಕಲ್ಲೋಲ ವಾತಾವರಣ ಸೃಷ್ಟಿ ಮಾಡಿದೆ. ಅಷ್ಟೇ ಅಲ್ಲ, ಇದರ ಉತ್ತರದಾಯಿತ್ವ ಕೂಡ ಇದೆ. ಹಾಗಾದರೆ ಕುಮಾರಸ್ವಾಮಿ ಇವತ್ತು ಮಾಡಿದ ಏನು ಈ ಗಂಭೀರವಾದಂಥ ಒಂದು ಸ್ಫೋಟಕ ಆರೋಪ ಇದೆ, ಇದರ ಕಿಂಗ್ ಪಿನ್ಗಳು ಯಾರು ಲಿಸ್ಟ್ಗಳು ನೋಡ್ಕೊಂಬ. ಸೊ ಇವತ್ತು HDK ಕಿಂಗ್ ಪಾಯಿಂಟ್ ನೋಡ್ಕೊಂಬ. ಹಾಗಾದರೆ ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ಇದು ಆಗ್ತಾ ಇದೆ ಅನ್ನೋಂಥದ್ದು, ಅಂದರೆ ಇವರೇ ಪುಸಲಾಯಿಸ್ತಾ ಇದ್ದಾರೆ. ಸೊ ಇದರಲ್ಲಿ ಅಶೋಕ್ ಹಿಂದೆ ಏನು BBMP ದಾಖಲೆಗಳು ಸುಟ್ಟ ಪ್ರಕರಣ ಹಿಂದೆ ಆರೋಪ ಮಾಡಿದ್ರು, ಇವರು ಆಡಳಿತ ಈ ರೀತಿ ಆಗಿದೆ ಅನ್ನೋದು. CP ಯೋಗೇಶ್ವರ್ ಮಾಜಿ ಶಾಸಕರು ಚನ್ನಪಟ್ಟಣ, ಹಾಗೆ ಉದಯಗೌಡ, ಮತ್ತೊಂದು ಕಡೆ ಫೈಟರ್ ರವಿ. ಸೊ ಇವರು ನೇತೃತ್ವ ನಡೀತಾ ಇದೆ, ಇವರು ಪುಸಲಾಯಿಸ್ತಾ ಇದ್ದಾರೆ ಪ್ರಮುಖ ನಾಯಕರುಗಳು. ಅದರಲ್ಲಿ ಕೆಳಗಡೆ ಬರ್ತಕ್ಕಂಥವ್ರು ನಾರ್ವೆ ಸೋಮಶೇಖರ್, ವಿಜಯ್ ಕಿರ್ಗಂದೂರು, ಇವರ ಮೂಲಕ ಶಾಸಕರನ್ನು ಖರೀದಿಸುವ ಪ್ರಯತ್ನ ಆಗ್ತಾ ಇದೆ. ಅದಕ್ಕೆ ದೊಡ್ಡ ಪ್ರಮಾಣದಲ್ಲಿ ರಣತಂತ್ರ ನಡೆದಿದೆ ಅನ್ನುವಂಥ ಆರೋಪ ಇವತ್ತು ಕುಮಾರಸ್ವಾಮಿ ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಮಾಡಿದೆ. ಸೊ ಕುಮಾರಸ್ವಾಮಿ ಅವರು ಹೇಳಿದರೆ ಕಿಂಗ್ ಪಿನ್ಗಳಿದ್ದಾರೆ, ಏನೇನು ನಡೀತಾ ಇದೆ, ಜೈಲಿಂದ ಅವ್ರು ಯಾವ ರೀತಿ ರೆಸಾರ್ಟ್ ಮಾಡೋಕ್ಕೆ ಹೋಗಿದ್ರು, ಯಾರ್ಯಾರನ್ನು ಸಾಯಿಸಿದ್ರು, ತಾಯಿ ಮಗನ ಸಾಯಿಸಿದ್ರು, ಇವೆಲ್ಲವೂ ಕೂಡ ಈ ದೊಡ್ಡ ಜಾಲ ಇದೆ ಅನ್ನುವಂಥ ಮಾತನ್ನು ಕೂಡ ಕುಮಾರಸ್ವಾಮಿ ಅವರು ಹೇಳಿದರು. ಹಾಗಾಗಿ ಇಲ್ಲಿ ನಾರ್ವೆ ಸೋಮಶೇಖರ್, ಫೈಟರ್ ರವಿ ಮತ್ತು ವಿಜಯ್ ಕಿರ್ಗಂದೂರು ಮೂವರು ಪ್ರಮುಖ ಕಿಂಗ್ ಪಿನ್ಗಳು. ಇನ್ನಿದೆಲ್ಲದ ಮಧ್ಯೆ ಇನ್ನೊಂದು ಅವರ ಮಿತ್ರ ಪಕ್ಷ ಕಾಂಗ್ರೆಸ್ ಇವತ್ತು ನೇರವಾಗಿ IT ಇಲಾಖೆಗೆ ದೂರು ಕೊಟ್ಟಿದೆ. KPCC ಕಾರ್ಯಾಧ್ಯಕ್ಷ ಪ್ರಕಾಶ್ ಖಂಡ್ರೆ ನೇತೃತ್ವದಲ್ಲಿ. ಇನ್ನೊಂದು ಕಡೆ KPCC ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಕೂಡ ಆರೋಪ ಮಾಡೋದು, ನಮ್ಮ ಶಾಸಕರ ಮೇಲೆ ಹದ್ದಿನ ಕಣ್ಣಿಟ್ಟಿದ್ವಿ, BJPಯವರು ಹೇಗೆಲ್ಲ ಕೋಟಿಗಳ ಆಮಿಷ ಒಡ್ತಾ ಇದ್ದಾರೆ, ಎಲ್ಲೆಲ್ಲಿ ನಡೀತಾ ಇದೆ, ಯಾವ ರೀತಿ ಡೀಲ್ ನಡೀತಾ ಇದೆ, ಇದ್ರ ಬಗ್ಗೆ IT ಇಲಾಖೆ ಕಣ್ಣಿಟ್ಟು ಅಂಥವ್ರನ್ನ ಬಂಧಿಸಬೇಕು, ಅಂಥವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಮತ್ತೊಂದು ಕಡೆ ನಮ್ಮ ಶಾಸಕರು ಯಾವ ಕಾರಣಕ್ಕೂ ಕೂಡ ಪಕ್ಷ ಬಿಟ್ಟು ಹೋಗಲ್ಲ, ಕೋಟಿ ಅಲ್ಲ 1000 ಕೋಟಿ ಕೊಟ್ಟು ಬಿಡಲ್ಲ ಅನ್ನುವಂಥ ವಿಶ್ವಾಸ ಮಾತುಗಳಾಡಿದ್ರು. ಇವತ್ತೊಂದು ಕಡೆ ದೂರು, ಮತ್ತೊಂದು ಕಡೆ ಈ ರೀತಿಯ ವಾಚ್ಮನ್ ರೀತಿ ನಾವು ಕೆಲಸ ಮಾಡ್ತೀವಿ ಅನ್ನೋದು ಇದು ದಿನೇಶ್ ಗುಂಡೂರಾವ್ ಮಾತಾಡಿದ್ದಾರೆ. ಭಾರತೀಯ ಜನತಾ ಪಕ್ಷದ ಡಾಕ್ಟರ್ ಅಶ್ವಥ್ ನಾರಾಯಣ್ MLA, ಮಾಜಿ ಶಾಸಕ CP ಯೋಗೇಶ್ವರು ಹಾಗೂ ಅದೇ ರೀತಿ ಹಲವಾರು ಸತೀಶ್ ರೆಡ್ಡಿ ಅವರು, ಈ ರೀತಿ ಹಲವಾರು ಜನ ಇದಕ್ಕೆ ಈ ಒಂದು ಯಡಿಯೂರಪ್ಪನವರ ಜೊತೆಯಲ್ಲಿ ಸೇರಿಕೊಂಡು ಸರ್ಕಾರವನ್ನ ಬೀಳಿಸ್ತಕ್ಕಂಥದ್ದಕ್ಕೆ ಬಹಳ ಶತಪ್ರಯತ್ನವನ್ನ ಮಾಡತಕ್ಕಂಥ ಯಾವ ಮಟ್ಟಕ್ಕಾದರೂ ಹೋಗೋದಕ್ಕೆ ತಯಾರಾಗಿರ್ತಕ್ಕಂಥವ್ರಾಗಿದ್ದಾರೆ. ಶಿವಳ್ಳಿ ಅವರಿಗೆ, ಅನಿಲ್ ಚಿಕ್ಕಮಾದು ಅವರಿಗೆ, BC ಪಾಟೀಲ್ ಅವರಿಗೆ, ಹಲವಾರು ಶಾಸಕರುಗಳಿಗೆ ಇದೇ ರೀತಿ V ಮುನಿಯಪ್ಪನವ್ರಿಗೆ, ಎಲ್ಲರ ಹತ್ರಗಳ ಮನೆಗಳ ಹತ್ರ ಹೋಗೋದು, ಎಷ್ಟು ದುಡ್ಡು ನಿಮಗೆ ಕೊಡ್ತೀವಿ, ಎಷ್ಟು ತಗೊಂಡೋಗಿ, ಅಡ್ವಾನ್ಸ್ ಎಷ್ಟು ಕೊಡ್ತೀವಿ, ಆಮೇಲೆ ಎಷ್ಟು ಕೊಡ್ತೀವಿ, ಈ ರೀತಿಯಾಗಿ ಆಮಿಷನ್ನ ಹೊಡೆಯತಕ್ಕಂಥ ಒಂದು ನೀಚ ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ. ಈ ಹಣ ಎಲ್ಲಿಂದ ಬರ್ತಾ ಇದೆ, ಯಾರು ಇದನ್ನ ಕೊಡ್ತಾ ಇದ್ದಾರೆ? ಇನ್ನು ಕಾಂಗ್ರೆಸ್ ಶಾಸಕ ಕುಂದಗೋಳದ CS ಶಿವಳ್ಳಿ ಈ ಒಂದು ವಿದ್ಯಮಾನದ ಮಧ್ಯೆ ಅವರು ತಮ್ಮ ಪ್ರತಿಕ್ರಿಯೆ ನೀಡಿದರೆ, ನಾನು ಕಾಂಗ್ರೆಸ್ ಬಿಡೋ ಪರಿಸ್ಥಿತಿ ನಾನಿಲ್ಲ, ನಾನು ಬಿಡೋದಿಲ್ಲ, ಯಾಕಂದ್ರೆ BJP ನಾಯಕರು ನನ್ನ ಸಂಪರ್ಕ ಮಾಡಿದ ನಿಜ, ಆದರೆ ಕಾಂಗ್ರೆಸ್ಗೆ ನಿಷ್ಠ ಆಗಿರ್ತೀನಿ ಅನ್ನೋದು ಈ ಒಂದು ಏನು ಹೇಳಿಕೆ ಕುಮಾರಸ್ವಾಮಿ ಬಂತು ಕಿಂಗ್ ಪಿನ್ಗಳ ವಿಚಾರ. ಅದಾದ ನಂತರ ಶಾಸಕರು ಮಾತಾಡಿದ್ದಾರೆ. ಇದು CS ಶಿವಳ್ಳಿ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು BJP ಪಾಳದಲ್ಲಿ ಗುರುತಿಸಿಕೊಂಡಿದ್ದಾನೆ ಅನ್ನೋ ಮಟ್ಟಿಗೆ ಕೆಲವು ಸುದ್ದಿ ಮಾಧ್ಯಮಗಳು ಬಿತ್ತರ ಆಗ್ತಾ ಇದ್ದವು. ಇದು ದಯವಿಟ್ಟು ಸತ್ಯಕ್ಕೆ ದೂರವಾದಂಥ ವಿಷಯ. ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗುವ ಪ್ರಶ್ನೆ ಇಲ್ಲ. ಬೇಡಿಕೆ ಇಟ್ಟಿದ್ದಾರೆ, ಆದರೆ ಅದನ್ನೆಲ್ಲ ನಾನು ತಿರಸ್ಕಾರ ಮಾಡಿದ್ದೇನೆ, ನಿಜ. ಇದೆಲ್ಲದರ ಮಧ್ಯೆ ಕುಮಾರಸ್ವಾಮಿ ಸಿಡಿಸಿದಂಥ ಬಾಂಬ್ ಮಧ್ಯನೂ ಕೂಡ BJP ಹೇಳ್ತಾ ಇದೆ, ನಾವು ಆಪರೇಷನ್ ಕಮಲ ಮಾಡ್ತಾ ಇಲ್ಲ, ನಮ್ಗೆ ಸರ್ಕಾರ ಬೀಳಿಸುವ ಆ ಇಂಟ್ರೆಸ್ಟು ಇಲ್ಲ, ನಮ್ದೇನಾದರೂ ಪಕ್ಷ ಸಂಘಟನೆ. ಇದ್ರ ಮಧ್ಯೆ ಸೆಪ್ಟೆಂಬರ್ 19ಕ್ಕೆ ಶಾಸಕರು ಪದಾಧಿಕಾರಿಗಳ ಸಭೆಯನ್ನು ಕೂಡ BJP ಕರೆದಿದೆ. ಹಾಗಾದರೆ BJP ಸೈಲೆಂಟಾಗಿ ಯಾವ ರಣತಂತ್ರ ರೂಪಿಸ್ತಾ ಇದೆ? ಸೊ ವಿಸ್ತೃತ ವರದಿ ನೋಡಿ. ಆಪರೇಷನ್ ಕಮಲದಿಂದ ದೋಸ್ತಿಗಳು ವಿಲವಿಲ. BSY ಪ್ಲಾನ್ ಸಕ್ಸಸ್ ಆದ್ರೆ ಕಮಲ ಕಿಲಕಿಲ. 22 ಶಾಸಕರಿಗೆ ಗಾಳ ಹಾಕಿ ಅರಳುತ್ತಾ ಕಮಲ. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರದ ತಳ ಗಡಗಡ ನಡುತ್ತಾ ಇದೆ. ಕಾರಣ ಆಪರೇಷನ್ ಕಮಲದ ಭಯ. ಇದು ದೋಸ್ತಿಗಳನ್ನ ಬೆಂಬಿಡದೆ ಕಾಡ್ತಿದೆ. ಕಾಂಗ್ರೆಸ್ ಶಾಸಕರಿಗೆ ಆಮಿಷ ತೋರಿಸಿ ಆಪರೇಷನ್ ಕಮಲ ಮಾಡಲಾಗ್ತಿದೆ ಅನ್ನುವ ಗಂಭೀರ ಆರೋಪ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮುಖಂಡರದ್ದು. ಅದರಲ್ಲೂ ಒಂದು ಹೆಜ್ಜೆ ಮುಂದೆ ಹೋಗಿರುವ ಸಿಎಂ ಕುಮಾರಸ್ವಾಮಿ
ಬಿಜೆಪಿಯವರು ಆಪರೇಷನ್ ಕಮಲಕ್ಕೆ ಕಿಂಗ್ ಪಿನ್ಗಳ ಮೂಲಕ ಹಣ ಸಂಗ್ರಹಿಸುತ್ತಿದ್ದಾರೆ ಅನ್ನುವ ಹೊಸ ಬಾಂಬ್ ಸಿಡಿಸಿದ್ದಾರೆ. ಎಚ್ಡಿಕೆ ಮಾಡಿರುವ ಆರೋಪಕ್ಕೆ ಆರ್ ಅಶೋಕ್ ತಿರುಗೇಟು ಕೊಟ್ಟಿದ್ದಾರೆ. ಯಾರು ಈ 3 ಜನ ಕಿಂಗ್ ಪಿನ್ಗಳು ಮಾಡ್ತಾ ಇದ್ದಾರೆ, ದಾಖಲೆ ಇದೆ ನನ್ನ ಹತ್ರ ಅಂತ ಹೇಳಿದಾರಲ್ಲ, ಹೇಳಿ ಅದನ್ನ. ದಾಖಲೆ ಬಹಿರಂಗ ಆದರೆ ಜನಕ್ಕೂ ಗೊತ್ತಾಗುತ್ತೆ, ತಪ್ಪೇನು ಸರಿ ಏನೋ ಅಂತ ಗೊತ್ತಾಗ್ತದೆ. ಕಾಂಗ್ರೆಸ್ಸಿನ ಒಳಜಗಳದ ಕಾರಣಕ್ಕಾಗಿ ಸರ್ಕಾರ ಅಸ್ಥಿರಗೊಳ್ಳುತ್ತೆ ಅನ್ನುವಂತ ಭಯ ಕುಮಾರಸ್ವಾಮಿ ಅವರನ್ನ ಕಾಡುತ್ತೆ. ಈ ಕಾರಣಕ್ಕಾಗಿ ಇವತ್ತು ಕುಮಾರಸ್ವಾಮಿ ಅವರು ಬಾಯಿಗೆ ಬಂದ ರೀತಿಯಲ್ಲಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ತಮ್ಮ ಹತಾಶೆಯನ್ನ, ತಮ್ಮ ನೋವನ್ನ, ಭಾರತೀಯ ಜನತಾ ಪಾರ್ಟಿಯನ್ನ ದೂಷಣೆ ಮಾಡಿ ಅದನ್ನು ತೀರಿಸಿಕೊಳ್ಳುವುದನ್ನ ಮಾಡ್ತಾ ಇದ್ದಾರೆ. ಅವರ ಶಾಸಕರನ್ನ ಅವ್ರದ್ದು ಇಟ್ಕೊಳಕ್ ಆಗ್ಲಿಲ್ಲ ಅಂತ ಹೇಳಿ ನನ್ನ ಹೆಸರು, ಡಾಕ್ಟರ್ ಅಶ್ವಥ್ ನಾರಾಯಣ ಅವರ ಹೆಸರು, ಇವರೆಲ್ಲ ಕೂಡ ನಾವು ಸಣ್ಣ ಸಣ್ಣ ಶಾಸಕರಷ್ಟೇ, ನಾವು ನಮ್ಮ ಕ್ಷೇತ್ರದಲ್ಲಿ ನಮಗೆ ಅನುದಾನ ಕೊಟ್ಟರೆ ಸಾಕು ಅಂತೇಳಿ ಕಾಯ್ತಾ ಇರ್ತಕ್ಕಂಥವ್ರು. ಗೊತ್ತಿದ್ದು ಹೆಸರುಗಳು ಗೊತ್ತಿದ್ದು ಹೇಳ್ತಾ ಇದ್ದಂತ ಮಾಹಿತಿಗಳನ್ನ ಮೀಡಿಯಾಗೆ ಕೊಡೋದ್ರ ಬದಲಿಗೆ ಅದನ್ನ ಆಕ್ಟ್ ಮಾಡಿ ತೋರಿಸಿ ಈ ರೀತಿ ಕ್ರಮ ಜರುಗಿಸಿಕೊಂಡಿದೀವಿ ಅಂತ ಹೇಳಿದ್ದಿದ್ರೆ ಮೆಚ್ಚಬಹುದಾಗಿತ್ತು. ಆಪರೇಷನ್ ಕಮಲದ ಪ್ರತಿಯಾಗಿ ಬಿಜೆಪಿ ಶಾಸಕರನ್ನೇ ಸೆಳೆಯಲು ಜೆಡಿಎಸ್, ಕಾಂಗ್ರೆಸ್ ಪಕ್ಷ ಮುಂದಾಗಿವೆ. ಮೂಡಿಗೆರೆ ಶಾಸಕ ಎಂಪಿ ಕುಮಾರಸ್ವಾಮಿಗೆ ಜೆಡಿಎಸ್ ಗಾಳ ಹಾಕಿದೆ ಅನ್ನುವ ಸುದ್ದಿ ಹರಡಿದೆ. ಈ ಸುದ್ದಿ ಹರಡ್ತಾ ಇದ್ದಂತೆ ಎಚ್ಚೆತ್ತುಕೊಂಡ ಯಡಿಯೂರಪ್ಪ ಶಾಸಕ ಎಂಪಿ ಕುಮಾರಸ್ವಾಮಿ ಅವರನ್ನ ತಮ್ಮ ಮನೆಗೆ ಕರೆಸಿಕೊಂಡು ಮಾತುಕತೆ ನಡೆಸಿದ್ದಾರೆ. ಬಿಎಸ್ವೈ ಭೇಟಿ ಬಳಿಕ ಪ್ರತಿಕ್ರಿಯಿಸಿದ ಎಂಪಿ ಕುಮಾರಸ್ವಾಮಿ, ನಾನು ಜೆಡಿಎಸ್ ಸೇರಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಪಕ್ಷದ ನಿಷ್ಠಾವಂತ ಯಡಿಯೂರಪ್ಪನವ್ರ ಜೊತೆ ನಾವು ಬಹಳ ಹಿಂದಿಂದ ನಮ್ಮನ್ನವರು ಈ ಮಟ್ಟಕ್ಕೆ ಬೆಳೆಸಿದ್ದಾರೆ. 3 ಬಾರಿ ಶಾಸಕರನ್ನು ಮಾಡಿದ್ದಾರೆ. ಪಾರ್ಟಿ, ಪಕ್ಷ, ನಮ್ಮ ನಾಯಕರು ಯಡಿಯೂರಪ್ಪನವರು ಯಾವುದೇ ಕಾರಣಕ್ಕೂ ಪಕ್ಷ ನಾವು ಆ ಥರ ತೀರ್ಮಾನ ತಗೊಂಡಿಲ್ಲ. ಶುದ್ಧ ಸುಳ್ಳು. ವಿದೇಶದಲ್ಲಿ ಸಿದ್ದರಾಮಯ್ಯ ಕೂಲ್. ಇತ್ತ ಮೈತ್ರಿ ಸರ್ಕಾರಕ್ಕೆ ಬಿಜೆಪಿಯಷ್ಟೇ ತಲೆನೋವಾಗಿರುವುದು ಮಾಜಿ ಸಿಎಂ ಸಿದ್ದರಾಮಯ್ಯ. ಕಾಂಗ್ರೆಸ್ನಲ್ಲಾದ ಜಾರಕಿಹೊಳಿ ಬಂಡಾಯದ ಹಿಂದೆಯೂ ಟಗರಿನ ಗುಟುರಿದೆ ಅನ್ನುವ ಅನುಮಾನ ವ್ಯಕ್ತವಾಗಿದೆ. ಸಿದ್ದರಾಮಯ್ಯ ಬೆಂಗಳೂರು ಬಿಟ್ಟು ಹೊರಗೆ ಹೋದ್ರೆ ದೋಸ್ತಿಗಳ ಎದೆಯಲ್ಲಿ ತಳಮಳ ಶುರುವಾಗಿರುತ್ತೆ. ಕಳೆದ ಬಾರಿ ಧರ್ಮಸ್ಥಳದ ಶಾಂತಿವನದಲ್ಲಿ ಕುಳಿತು ದೋಸ್ತಿ ಸರ್ಕಾರ ಗಡಗಡ ಅಲ್ಲಾಡಿಸಿದ ಸಿದ್ದರಾಮಯ್ಯ ಈ ಬಾರಿ ಫಾರಿನ್ನಲ್ಲಿ ಕುಳಿತು ಗೇಮ್ ಆಡಿದ್ರ ಅನ್ನುವ ಚರ್ಚೆ ಆರಂಭ ಆಗಿದೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ರಮೇಶ್ ಹಿರೇಜಂಬೂರು, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಇನ್ನು ಬೆಳಗಾವಿಯ ಸಹೋದರ ಜಾರಕಿಹೊಳಿ ಅವರಿಂದ ಶುರುವಾದಂಥ ಈ ರಾಜಕೀಯ ಸಂಚಲನ ಇವತ್ತು ಕೂಡ ಮುಂದುವರಿಯಿತು. ಸೊ ಒಂದು ಕಡೆ ಜಾರಕಿಹೊಳಿ ಸಹೋದರರು ಮುಂದೆ ಏನು ಮಾಡ್ತಾರೆ ಈ ಒಂದು ಪ್ರಶ್ನೆಯೊಂದಿಗೆ ಕಾಂಗ್ರೆಸ್ನ ಕೆಪಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಡಿಸಿಎಂ ಪರಮೇಶ್ವರ್ ಕೂಡ ಚರ್ಚೆ ಮಾಡಿದ್ರು. ಇದ್ರ ಮಧ್ಯೆ ದೇವೇಗೌಡರು ಕೂಡ ಪಕ್ಷದ ಅಂದರೆ ಹೈಕಮಾಂಡ್ಗೆ ಒಂದು ಸ್ಪಷ್ಟ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ರೀತಿ ಆಗೋದಾದರೆ ಕಷ್ಟ ಆಗುತ್ತೆ, ಇದನ್ನು ಸರಿ ಮಾಡಿ ಬೇಗ ಅನ್ನುವಂಥ ಒಂದು ಸಂದೇಶವನ್ನು ದೇವೇಗೌಡರು ರವಾನಿಸಿದ್ದಾರೆ. ಹಾಗಾದರೆ ಮೈತ್ರಿಗಳಲ್ಲಿ ವಿಶೇಷವಾಗಿ ಕಾಂಗ್ರೆಸ್ನಲ್ಲಿ ಏನಾಯಿತು ಇವತ್ತು, ಇದರ ಒಂದು ವಿಸ್ತೃತ ರಿಪೋರ್ಟ್ ಇಲ್ಲಿದೆ. ಆಪರೇಷನ್ ಕಮಲಕ್ಕೆ ಕಾಂಗ್ರೆಸ್ ಪ್ರತಿತಂತ್ರ. ಡಿಕೆಶಿ ಮನೆಯಲ್ಲಿ ನಾಯಕರ ರಹಸ್ಯ ಮೀಟಿಂಗ್. ಮೈತ್ರಿ ಸರ್ಕಾರವನ್ನ ಕೆಡವಲು ಮುಂದಾಗಿರುವ ಬಿಜೆಪಿಗೆ ಬುದ್ಧಿ ಕಲಿಸಲು ಕಾಂಗ್ರೆಸ್ ಮುಂದಾಗಿದೆ. ಇದಕ್ಕಾಗಿ ಕಾಂಗ್ರೆಸ್ ಪ್ರತಿತಂತ್ರಗಳನ್ನು ರೂಪಿಸುತ್ತಾ ಇದೆ. ಸಚಿವ ಡಿಕೆಶಿ ಮನೆಗೆ ಆಗಮಿಸಿದ ಡಿಸಿಎಂ ಪರಮೇಶ್ವರ್ ಹಾಗೂ ದಿನೇಶ್ ಗುಂಡೂರಾವ್ 1.5 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ನಡೆಸಿದ್ರು. ಸಭೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ನಡೆ ಹಾಗೂ ದೇವೇಗೌಡರ ಜೊತೆ ನಿನ್ನೆ ನಡೆದ ಮಾತುಕತೆ ಬಗ್ಗೆಯೂ ಚರ್ಚೆಯಾಯಿತು. ಹಣದ ಆಮಿಷಕ್ಕೆ ಒಳಗಾಗುವ ಕೈ ಶಾಸಕರಿಗೆ ಎಚ್ಚರಿಕೆ. ಆಪರೇಷನ್ ಕಮಲಕ್ಕೆ ಕಾಂಗ್ರೆಸ್, ಐಟಿ, ಎಸಿಬಿ ಪ್ರತ್ಯಾಸ್ತ್ರ. ಇನ್ನು ಹಣದ ಆಮಿಷಕ್ಕೆ ಒಳಗಾಗ್ತಿರುವ ಕಾಂಗ್ರೆಸ್ ಶಾಸಕರಿಗೆ ಪರಮೇಶ್ವರ್ ಪರೋಕ್ಷವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇತ್ತ ಕಾಂಗ್ರೆಸ್ ಶಾಸಕರಿಗೆ ಆಮಿಷ ಒಡ್ತಾ ಇರುವ ಬಿಜೆಪಿ ವಿರುದ್ಧ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ನೇತೃತ್ವದಲ್ಲಿ ಕಾಂಗ್ರೆಸ್ ನಿಯೋಗ ಐಟಿ ಇಲಾಖೆಗೆ ದೂರು ಕೊಟ್ಟಿದೆ. ನಮ್ಮ ಶಾಸಕರಿಗೆ ಬಿಜೆಪಿ ಕೋಟಿ ರೂಪಾಯಿ ಆಮಿಷ ಒಡ್ತಿದೆ, ಈ ಬಗ್ಗೆ ತನಿಖೆ ನಡೆಸಿ ಅಂತ ಆಗ್ರಹಿಸಿದ್ದಾರೆ. ಇತ್ತ ಕಾಂಗ್ರೆಸ್ ಮೇಲೆ ಮುನಿಸಿಕೊಂಡಿರುವ ರಮೇಶ್ ಜಾರಕಿಹೊಳಿ ಮನವೊಲಿಕೆ ಕೆಲಸ ಕೂಡ ಆಗಲಿದೆ. ನನ್ನ ಫ್ರೆಂಡ್ ನಾನು ಮಾತಾಡ್ತೀನಿ ರೀ, ಪಾಪ ಹೋದ ತಕ್ಷಣ ನಾನು ಇದಕ್ಕೆ ಹೋಗ್ಬೇಕು, ನಾಳೆ ಬಂದ ತಕ್ಷಣ ನಾನೇ ಮೀಟ್ ಮಾಡಿ ಅವ್ರ ಮನೆಗೆ ಹೋಗ್ತೀನಿ. ಏನು ನನ್ನ ಸ್ನೇಹಿತರಿ, ಸ್ಟುಡ್ ಒಂದು ಒಳ್ಳೆ ಕಲ್ಲು ಬಂಡೆ ನಿಂತಂಗೆ ಅವನ ಜೊತೆ ನಿಂತಿದ್ದೀನಿ ನಾನು, ಆಲ್ ಕ್ರೈಸಿಸ್ ಅಲ್ಲಿ. ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ ನಿಮಗೆ, ಅಂತ ರಿಲೇಶನ್ಶಿಪ್ ನಮಗೂ ಅವ್ರಿಗೂ ಇದೆ. ಮೈ ಪರ್ಸನಲ್ ಫ್ರೆಂಡ್. ಈ ಮಧ್ಯೆ ಬಿಜೆಪಿಯವರು ನಮ್ಮನ್ನ ಸಂಪರ್ಕ ಮಾಡಲು ಸಾಧ್ಯವಿಲ್ಲ ಅಂತಾರೆ ಬಳ್ಳಾರಿ ಕಾಂಗ್ರೆಸ್ ಶಾಸಕರು. ಇಂಥವೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು, ನಮ್ಗೆ ಯಾರು ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ. ನಾನು 2008ರಿಂದ ಬಳ್ಳಾರಿ ಜಿಲ್ಲೆಯಲ್ಲಿ 9ರಲ್ಲಿ ನಾನೊಬ್ಬನೇ ಗೆದ್ದು ಬಂದಿದ್ದೆ. ಅವತ್ತಿನ ಕೂಡ ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿ ಆಗಿದ್ದೀನಿ ಕೂಡ, ಇವತ್ತು ಕೂಡ ಕ್ಷಣದ ಮಟ್ಟ ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿ.
ಅಲ್ಲಲ್ಲ, ನಾನು ಬಳ್ಳಾರಿ ಅವನೇ. ಯಾವ ಆಪರೇಷನ್ನು ನನಗೆಲ್ಲ ಅದು ಮಾಹಿತಿ ಇಲ್ಲ, ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಬಟ್ ನಾನು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಡಿ.ಕೆ. ಶಿವಕುಮಾರ್ ಸಾಹೇಬರು ಅವ್ರನ್ನ ನಾನು ಕ್ಯಾಶುವಲ್ ಆಗಿ ಭೇಟಿ ಮಾಡಕ್ಕೆ ಬಂದಿದ್ದೀನಿ ಅಷ್ಟೇ. ಇನ್ನು ದೈವಾನುಗ್ರಹ ಇರುವ ಸರ್ಕಾರವನ್ನ ಯಾರೂ ಬೀಳಿಸಬಾರದು ಅಂತ ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ ಬಿಜೆಪಿಗೆ ಕಿವಿ ಮಾತು ಹೇಳಿದ್ರು. 36 ಸಂಖ್ಯೆ ಇರ್ತಕ್ಕಂಥ ವ್ಯಕ್ತಿಗಳು ಒಂದು ರಾಷ್ಟ್ರವನ್ನು, ಒಂದು ನಾಡನ್ನು, ರಾಜ್ಯವನ್ನು ಆಳ್ತಾರೆ ಅಂತಂದರೆ ಅದು ನಮಗೆ ಆಶ್ಚರ್ಯ ಆಗುತ್ತೆ ಎಂಬ ಮಾತನ್ನು ಹೇಳಿ, ದೈವದ ಶಕ್ತಿ ಹಿಂದೆ ಇಲ್ಲ ಅಂತಂದರೆ ಈ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಒಂದು ವೇಳೆ ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥ ನಿಟ್ಟಿನಲ್ಲಿ ಏನಾದರೂ ಆದರೆ ಅದು ಯಾರಿಗೂ ಒಬ್ಬರಿಗೆ ಮಾಡ್ತಕ್ಕಂಥ ಅನ್ಯಾಯ ಅಲ್ಲ, ಅದು ದೈವದ ವಿರುದ್ಧವಾಗಿ ಮಾಡ್ತಕ್ಕಂಥ ಕೆಲಸ ಅಂತ ಒಂದು ಮಾತನ್ನ ನಾವು ಕೂಡ ಹೇಳಬೇಕಾಗ್ತದೆ. ಹಿಂದಿನ ಸರ್ಕಾರದ ಬಗ್ಗೆ ಮಾತನಾಡಲಿಕ್ಕೂ ಅನೇಕ ಸರ್ಕಾರ ನೋಡಿದೆ. ಆದರೆ ಕಳೆದ 3 ತಿಂಗಳಿಂದ ಈ ಸರ್ಕಾರ ಯಾವಾಗ ಬೀಳುತ್ತೆ ಅಂತಂದರೆ ಒಂದು ಸಮುದಾಯ ತೀವ್ರ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಆದರೆ ಈ ಸರ್ಕಾರ ಬೀಳಲಿಲ್ಲ. ಈ ಸರ್ಕಾರ ಬೀಳಲಿಲ್ಲ, ನಾವು ಅಧಿಕಾರಕ್ಕೆ ಬರಬೇಕು ಅನ್ನೋ ಹಂಬಲ ಇರಬಹುದು. ಮೈತ್ರಿ ಸರ್ಕಾರದಲ್ಲಿ ಸಣ್ಣ ಪುಟ್ಟ ದೋಷಗಳಿರಬಹುದು. ಇಷ್ಟೆಲ್ಲದರ ಮಧ್ಯೆ ದೇವೇಗೌಡರು ಕಾಂಗ್ರೆಸ್ನಲ್ಲಿನ ಬೆಳವಣಿಗೆ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಹಿಂಗಾದ್ರೆ ಸರ್ಕಾರ ನಡೆಸೋದಾದ್ರೂ ಹೇಗೆ ಅಂತ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ಗೆ ಪ್ರಶ್ನೆ ಮಾಡಿದ್ದಾರೆ. ವೇಣುಗೋಪಾಲ್ ಸಹ ಆದಷ್ಟು ಬೇಗ ಬೆಂಗಳೂರಿಗೆ ಬಂದು ಎಲ್ಲವೂ ಸರಿಪಡಿಸ್ತೇನೆ ಅಂತ ಭರವಸೆ ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಆಪರೇಷನ್ ಕಮಲದ ನೆಪದಲ್ಲಿ ಕಾಂಗ್ರೆಸ್ನ ಏನು ಮುಖಂಡರು ಐಟಿ ಇಲಾಖೆಗೆ ದೂರು ಕೊಟ್ಟಿದ್ದಾರೆ. ಇದು ಹಾಸ್ಯಾಸ್ಪದ ಅಂತೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಟ್ವೀಟ್ ಮಾಡಿದ್ದಾರೆ. ಸೊ ಇದೆಲ್ಲ ಕೂಡ ನಗೆಪಾಟ್ಲಾಗ್ತಕ್ಕಂಥದ್ದು. ಇಂತಹ ಒಂದು ಏನು ಪ್ರಯತ್ನ ಇದೆ, ಇದು ನಿಜವಾಗ್ಲೂ ಕೂಡ ಹುಚ್ಚುತನದ ಪರಮಾವಧಿ. ಐಟಿ ಅಧಿಕಾರಿಗಳು ದೂರು ನೀಡಿರೋ ಕಾಂಗ್ರೆಸ್ ನಡವಳಿಕೆ ನಗೆಪಾಟ್ಲಾಗತಕ್ಕಂಥ ಹಾಸ್ಯಾಸ್ಪದ ಅಂತೇಳಿ BS ಯಡಿಯೂರಪ್ಪ ಟ್ವೀಟ್ ಮಾಡಿದರೆ, ಇಲ್ಲಿ ಕಾಂಗ್ರೆಸ್ ನಾಯಕರ ಹುಚ್ಚುತನ ಪ್ರದರ್ಶನ ಅಂತೇಳಿ ಟ್ವೀಟ್ನಲ್ಲಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಗ್ರರಾಷ್ಟ್ರೀಯ ವಾರ್ತೆಗೆ ಮನಸ್ಸಾಗುತ್ತೆ. ಇನ್ನು ಆಪರೇಷನ್ ಕಮಲದ ಸಂಕಟದಲ್ಲಿ ಒದ್ದಾಡುತ್ತಿರುವ ಕಾಂಗ್ರೆಸ್, ಇನ್ನೊಂದು ಕಡೆ ಬೆಳಗಾವಿಯ ಜಾರಕಿಹೊಳಿ ಸಹೋದರ ಸಂಕಟ ಇನ್ನೊಂದು. ಇದ್ರ ಮಧ್ಯೆ ಸಂಪುಟ ವಿಸ್ತರಣೆ ಏನಿದೆ ಅದರಲ್ಲಿ ಈಗ ಕಾಂಗ್ರೆಸ್ಸಿಗೆ ಮತ್ತಷ್ಟು ತಲೆಬಿಸಿಯಾಗಿದೆ. ಹಾಗಾಗಿ ಈಗ ಆಕಾಂಕ್ಷಿಗಳ ಪಟ್ಟಿ ಕೂಡ ದೊಡ್ಡದಾಗಿದೆ. ಎಲ್ಲಿ ಇನ್ನೊಂದು ಮಾಡೋಕ್ಕೆ ಹೋಗಿ ಮತ್ತೊಂದು ಮೈ ಮೇಲೆ ಹಾಕೊಳ್ಳುವಂಥ ಭೀತಿ ಕಾಂಗ್ರೆಸ್ ಕಾಡುತ್ತೆ. ಹಾಗಾಗಿ ಸದ್ಯಕ್ಕೆ ಯಾವುದೂ ಉಸಾಬರಿ ಬೇಡ, ಸಂಪುಟ ವಿಸ್ತರಣೆ ಮುಂದಕ್ಕೆ ಹಾಕಿಬಿಡೋಣ ಅಂತ ತೀರ್ಮಾನ ಕೈಗೊಂಡಿದೆ ಕಾಂಗ್ರೆಸ್. ಸಚಿವ ಸಂಪುಟ ವಿಸ್ತರಣೆಗೆ ಮತ್ತೆ ಗ್ರಹಣ. ಕಾಂಗ್ರೆಸ್ನಲ್ಲಿ ಖಾಲಿ ಇರುವ 6 ಸಚಿವ ಸ್ಥಾನಗಳ ಭರ್ತಿಗೆ ಸೆಪ್ಟೆಂಬರ್ 3ನೇ ವಾರ ಮುಹೂರ್ತ ಫಿಕ್ಸ್ ಆಗಿತ್ತು. ಇದಕ್ಕಾಗಿ ಜಾತಿವಾರು, ಪ್ರಾದೇಶಿಕವಾರು ಸೇರಿದಂತೆ ಲಾಬಿ ನಡೀತಾನೆ ಇತ್ತು. 6 ಸಚಿವ ಸ್ಥಾನಗಳಿಗೆ 15ಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರು ಕ್ಯೂ ನಿಂತಿದ್ರು. ಇದು ಕಾಂಗ್ರೆಸ್ ಹಿರಿಯ ನಾಯಕರಿಗೆ ದೊಡ್ಡ ತಲೆನೋವಾಗಿತ್ತು. ಜೊತೆಗೆ ಶಾಸಕರ ಒತ್ತಡ ತಾಳಲಾರದೆ ಸೆಪ್ಟೆಂಬರ್ 3ನೇ ವಾರ ಸಚಿವ ಸಂಪುಟ ವಿಸ್ತರಣೆ ಮಾಡಲು ಕಾಂಗ್ರೆಸ್ ನಿರ್ಧರಿಸಿತ್ತು. ಆದ್ರೀಗ ಮತ್ತೆ ಸಂಪುಟ ವಿಸ್ತರಣೆ ಮುಂದೂಡುವ ಸಾಧ್ಯತೆ ಇದೆ. ಇನ್ನು ಸಚಿವ ಸಂಪುಟ ವಿಸ್ತರಣೆಗೆ ಕಾರಣ ನೋಡೋದಾದ್ರೆ, ಈಗಾಗಲೇ ಜಾರಕಿಹೊಳಿ ಬ್ರದರ್ಸ್ ಬಂಡಾಯದಿಂದ ಮೈತ್ರಿ ಸರ್ಕಾರ ಅಲುಗಾಡ್ತಾ ಇದೆ. ಇಂತಹ ವೇಳೆ ಸಂಪುಟ ವಿಸ್ತರಣೆ ಮಾಡಿದ್ರೆ ಪಕ್ಷಕ್ಕೆ ಮತ್ತಷ್ಟು ಡ್ಯಾಮೇಜ್ ಆಗಲಿದೆ ಅನ್ನೋದು ಹೈಕಮಾಂಡ್ ನಿರ್ಧಾರ. ಇನ್ನು ಸಚಿವ ಸ್ಥಾನ ಸಿಗದ ಅತೃಪ್ತರು ಆಪರೇಷನ್ ಕಮಲಕ್ಕೆ ಒಳಗಾಗೋ ಆತಂಕವಿದೆ. ಇನ್ನು ಸೆಪ್ಟೆಂಬರ್ 24ರಿಂದ ಪಿತೃಪಕ್ಷ ಆರಂಭ. ಪಿತೃಪಕ್ಷದಲ್ಲಿ ಶುಭ ಕಾರ್ಯಗಳು ಮಾಡೋ ಹಾಗಿಲ್ಲ. ಜೊತೆಗೆ ಬಳ್ಳಾರಿ ಶಾಸಕರು ಈಗ ಸಚಿವ ಸ್ಥಾನದ ಬೇಡಿಕೆ ಇಟ್ಟಿರೋದು. ಇನ್ನು ಸಚಿವ ಸ್ಥಾನದ ಬೇಡಿಕೆ ಇಟ್ಟಿರುವ ಬಳ್ಳಾರಿಯ ಆನಂದ್ ಸಿಂಗ್, ನಾಗೇಂದ್ರ ಮೇಲೆ ಗಣಿ ಕೇಸಿದೆ. ಭೀಮಾನಾಯ್ಕ್ ಮಂತ್ರಿ ಆಗುವುದಕ್ಕೆ ಸಿಎಂ ಕುಮಾರಸ್ವಾಮಿಯದ್ದೇ ವಿರೋಧವಿದೆ. ಇನ್ನು ಖಾತೆ ಬದಲಾವಣೆಗೆ ಸಚಿವ RV ದೇಶಪಾಂಡೆ ಪಟ್ಟು ಹಿಡಿದಿದ್ದಾರೆ. ಜಾರ್ಜ್ ಬಳಿ ಇರುವ ಬೃಹತ್ ಕೈಗಾರಿಕೆ ಮೇಲೆ ದೇಶಪಾಂಡೆ ದೃಷ್ಟಿ ನೆಟ್ಟಿದೆ. ಇವೆಲ್ಲವುಗಳಿಂದ ಕಂಗೆಟ್ಟ ಹೈಕಮಾಂಡ್ ಸಂಪುಟ ವಿಸ್ತರಣೆಯನ್ನ ಮುಂದೂಡ್ತಾ ಇದೆ. ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ, ನಮಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಕಾಯ್ತಾ ಇದ್ದ ಆಕಾಂಕ್ಷಿಗಳಿಗೆ ಮತ್ತೆ ನಿರಾಶೆಯಾಗಿದೆ. ಚಿದಾನಂದ್ ಪಟೇಲ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಇದು ಸ್ಟೇಟ್ ಲೆವೆಲ್ ದೋಸ್ತಿಗಳ ಕುಸ್ತಿ ನೋಡ್ತಾ ಇದ್ರಿ. ಇದಾದ್ಮೇಲೆ ಈಗ ಲೋಕಲ್ ಕುಸ್ತಿ ಶುರು ಆಗಿದೆ. ಮೈಸೂರು ದಸರಾ ನೆಪದಲ್ಲಿ ಸಚಿವ GT ದೇವೇಗೌಡ ಮತ್ತು ಪುಟ್ಟರಂಗ ಶೆಟ್ಟಿ ನಡುವಿನ ಈ ಕುಸ್ತಿ ಏನಿದೆ, ಇದು ದಸರಾ ಕುಸ್ತಿ, ಇದು ಮತ್ತಷ್ಟು ರಂಗೇರಿದೆ. ಆದರೆ ಈಗ ಅದು ನಾವು ಸರಿ ಮಾಡ್ಕೊಳ್ತೀವಿ ಅಂತ ಹೇಳಿದರೆ, ಹಾಗಾದರೆ ಇದು ಮೈಸೂರು ಲೋಕಲ್ ಕುಸ್ತಿ.
ದಸರಾ ಆಚರಣೆ ಮೇಲೂ ದೋಸ್ತಿ ಸರ್ಕಾರದ ಎಫೆಕ್ಟ್. ಕೊನೆಗೂ ಕಾರ್ಯಕಾರಿ ಸಮಿತಿಯಲ್ಲಿ ಪುಟ್ಟರಂಗಶೆಟ್ಟಿಗೆ ಸ್ಥಾನ. ಗಲಾಟೆ ಬಳಿಕ ಎಚ್ಚೆತ್ತ ಸಚಿವ ಜಿಟಿಡಿ ಸಾರಾ ಮಹೇಶ್. ದೋಸ್ತಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ನಡೀತಾ ಇರುವ ಮೊದಲ ನಾಡಹಬ್ಬ ದಸರಾ ಮೇಲೆ ದೋಸ್ತಿ ಸರ್ಕಾರದ ಎಫೆಕ್ಟ್ ಬಿದ್ದಂತಿದೆ. ಮೈಸೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಇದು ಬಹಿರಂಗವಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಜಿಟಿ ದೇವೇಗೌಡರ ನೇತೃತ್ವದಲ್ಲಿ ನಡೆದ ಮೀಟಿಂಗ್ನಲ್ಲಿ ಕಾಂಗ್ರೆಸ್ ಶಾಸಕರು ಗೈರಾದರು. ಅಲ್ಲದೆ ಸಭೆಗೆ ಬಂದಿದ್ದ ಏಕೈಕ ಕಾಂಗ್ರೆಸ್ ಸಚಿವ ಪುಟ್ಟರಂಗಶೆಟ್ಟಿ ಜೆಡಿಎಸ್ ನಾಯಕರ ನಡೆಗೆ ಕೆಂಡಾಮಂಡಲವಾದರು. ದಸರಾ ಪೋಸ್ಟರ್ ಹಾಗೂ ವೆಬ್ಸೈಟ್ನಲ್ಲಿ ಫೋಟೋ ಇಲ್ಲದಿದ್ದಕ್ಕೆ ಪುಟ್ಟರಂಗಶೆಟ್ಟಿ ಆಕ್ಷೇಪ ವ್ಯಕ್ತಪಡಿಸಿದರು. ಶಿಷ್ಟಾಚಾರದಂತೆ ಚಾಮರಾಜನಗರ ಉಸ್ತುವಾರಿ ಸಚಿವ ಕಾರ್ಯಕಾರಿ ಸಮಿತಿಯ ಉಪಾಧ್ಯಕ್ಷ ಆಗಬೇಕು, ಆದರೆ ಇಲ್ಲಿ ಸಾರಾ ಮಹೇಶ್ರನ್ನ ಮಾಡಲಾಗಿದೆ ಅಂತ ಸಭೆಯಿಂದ ಹೊರ ನಡೆದರು. ಈ ಬಗ್ಗೆ ಸಿದ್ದರಾಮಯ್ಯನವರಿಗೆ ದೂರು ನೀಡುವುದಾಗಿ ಎಚ್ಚರಿಕೆ ನೀಡಿದರು. ಏನ್ ಕೇಳಿದ್ರು ಅಂದ್ರೆ ಏನ್ ಕೇಳಿದ್ರು ಅಂದ್ರೆ ಎಲ್ಲಿ ನಮ್ದು ಉಪಾಧ್ಯಕ್ಷ ಲಿಸ್ಟ್ ಅಲ್ಲಿ ಇಲ್ವಲ್ಲ ಅಂತ ಕೇಳಿದ್ರು. ಅದಕ್ಕೆ ಈ ಸಾರಿ ಹಿಂಗಿತ್ತು. ಇವತ್ತಿನ ಮೀಟಿಂಗ್ ಅಲ್ಲಿ ಇವತ್ತಿಂದ ಇನ್ಕ್ಲೂಡ್ ಮಾಡಿದೆ, ಏನ್ ತೊಂದರೆ ಇಲ್ಲ ಅಂತೇಳಿ ಮಾಡಿದ್ರು. ಅದಾದ್ಮೇಲೆ ಪುಟ್ಟರಂಗಶೆಟ್ಟಿ ಕೇಳಿದ್ಮೇಲೆ ನಾವು ತೀರ್ಮಾನ ತಗೊಂಡ್ವಿ. ಈಗ ಭಿನ್ನಾಭಿಪ್ರಾಯದಲ್ಲೇ ಆರಂಭವಾದ ಸಭೆ 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ನಡೆಯಿತು. ಕೊನೆಗೂ ದಸರಾ ಸಮಿತಿಯಲ್ಲಿ 3 ಸಚಿವರಿಗೆ ಉಪಾಧ್ಯಕ್ಷ ಸ್ಥಾನ ನೀಡುವ ಬಗ್ಗೆ ನಿರ್ಣಯ ಕೈಗೊಳ್ಳಲಾಯಿತು. ಸಚಿವ ಪುಟ್ಟರಂಗಶೆಟ್ಟಿ, ಸಾರಾ ಮಹೇಶ್ ಹಾಗೂ ಎನ್ ಮಹೇಶ್ಗೆ ಉಪಾಧ್ಯಕ್ಷ ಸ್ಥಾನ ನೀಡಲಾಗುತ್ತೆ ಅಂತ ಸಚಿವ ಜಿಟಿಡಿ ಹೇಳಿದರು. ಈಗ 3 ಜನ ನನ್ನನ್ನು ಹೊರತುಪಡಿಸಿ 3 ಜನ ಸಾರಾ ಮಹೇಶ್ ಅವರು ಮತ್ತು ಪುಟ್ಟರಂಗಶೆಟ್ಟರು, ನಮ್ಮ ಮಹೇಶ್ ಅವರು 3 ಜನ ಸಚಿವರು ಕೂಡ ಈ ಸಮಿತಿಯಲ್ಲಿ ಉಪಾಧ್ಯಕ್ಷರಾಗಿ ಇರಬೇಕು ಅಂತೇಳಿ ಇವತ್ತು ನಿರ್ಣಯ ಮಾಡಿ ಅದೊಂದು ನೋಟಿಫಿಕೇಶನ್ ಕೂಡ ನಾವು ಮಾಡಿಸ್ತಾ ಇದ್ದೀವಿ. ಒಟ್ನಲ್ಲಿ ಇಂದು ನಡೆದ ಸಭೆಯಲ್ಲಿ ಜೆಡಿಎಸ್ ಶಾಸಕರು ಮತ್ತು ಸಚಿವರು ಮಾತ್ರ ಭಾಗವಹಿಸಿದ್ರು. ಇವರನ್ನ ಬಿಟ್ಟರೆ ಕಾಂಗ್ರೆಸ್ ಯಾವೊಬ್ಬ ಶಾಸಕರು ಭಾಗವಹಿಸಿರಲಿಲ್ಲ. ಇದೆಲ್ಲವನ್ನ ನೋಡ್ತಾ ಇದ್ರೆ ರಾಜ್ಯದಲ್ಲಿ ದೋಸ್ತಿ ಸರ್ಕಾರ ಆಡಳಿತ ನಡೆಸ್ತಾ ಇದ್ರು ಜೆಡಿಎಸ್ ಕಾಂಗ್ರೆಸ್ ಶಾಸಕರ ನಡುವೆ ಹೊಂದಾಣಿಕೆ ಇಲ್ಲ ಎಂಬುದು ಎದ್ದು ಕಾಣ್ತಾ ಇದೆ. ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು. ನ್ಯೂಸ್ 18 ನಂಬಿಕೊಂಡಂಥ ಪಶ್ಚಿಮ ಬಂಗಾಳ ಏನು ರೈಜಿಂಗ್ ಪಶ್ಚಿಮ ಬಂಗಾಳ ಇವತ್ತು ಕೋಲ್ಕತ್ತಾದಲ್ಲಿ ಯಶಸ್ವಿಯಾಗಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಭಾಗವಹಿಸಿದ್ರು. ತಮ್ಮ ಭಾಷಣದಲ್ಲಿ 2019 ಲೋಕಸಭಾ ಚುನಾವಣೆಗೆ ಮೊದಲಿಟ್ಟುಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಇನ್ನು ಕಾರ್ಯಕ್ರಮದಲ್ಲಿ ಏಷ್ಯನ್ ಗೇಮ್ನಲ್ಲಿ ಪದಕ ಗೆದ್ದ ವಿಜೇತರಿಗೆ ಸನ್ಮಾನಿಸಲಾಯಿತು. কঠিন ইভেন্টে অত্যন্ত গর্বের মুহূর্ত আমাদের জন্য। মুখ্যমন্ত্রী নিজে হাতে আবার স্বপ্নাকে সেই মেডেল পরিয়ে দিলেন। ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಜಾಲ ನಮ್ಮದು, ಬಲ ನಿಮ್ಮದು.